ಯಾಕ ಸುಸ್ತಾಗಂಗ ಆಗ್ತೈತಲ್ಲ ಅದೇನಕ್ಕಂತ ಗೊತ್ತಾಗ್ತಿಲ್ಲ. ಕೈ ಕಾಲೆಲ್ಲ ನಡಕ್ತೈತೆ, ಬಾಯಿಯೆಲ್ಲ ಒಣಗ್ತೈತೆ. ಯಾಕ ತಲೆ ಎಲ್ಲ ತಿರ್ಗಂಗ ಆಗ್ತೈತಲ್ಲ ಅದೇನಾಯ್ತಂತ ಗೊತ್ತಾಗ್ತಿಲ್ವಲ್ಲ. ಹಾ, ಕಾಲಿಡಕ್ಕಾಗ್ತಿಲ್ಲ, ಏನಿಲ್ಲ, ಸುಸ್ತಾಗಂಗ ಆಗ್ತೈತೆ. ತೋಟದಲ್ಲಿ ಯಾರ್ಯಾರು ಇದಾರೋ ಇಲ್ವೋ ಒಂದು ಗೊತ್ತಾಗ್ತಿಲ್ವಲ್ಲ. ಹಾ, ಕಣ್ಣೆಲ್ಲ ಒಂಥರ ಮಂಜಾಗಂಗ ಆಗ್ತೈತೆ. ಲೇ ಲೇ ಲೆಕ್ಕಾಚಾರಿ, ಅಯ್ಯೋ ಅವನು ಇಲ್ಲ ಅಲ್ವಾ, ಲೆಕ್ಕಾಚಾರಿನೂ ಇಲ್ಲ. ಲೇ ಜಗಣ, ಜಗಣ, ಲೇ ಜಗಣ ಬಾರ ಇಲ್ಲೇ. ಆಗ್ತಿಲ್ಲಪ್ಪ, ನನ್ನ ಕೈಲಂತೂ ಆಗ್ತಿಲ್ಲ. ಸುಸ್ತಾಗಂಗ ಆಗ್ತೈತೆ, ತಡಿಯಕ್ಕಾಗ್ತಿಲ್ಲ. ಇಲ್ಲೇ ಒಂದ್ಗಳಿಗೆ ಕೂತ್ಕೊಂಡ್ಬಿಡ್ತೀನಿ. ಆಗ್ತಾನೆ ಇಲ್ಲ. ಒಂದ್ಗಳಿಗೆ ಇಲ್ಲೇ ಮಲ್ಕೊಳಂದ್ರೆ ಸಿಕ್ಕಾಬಿಟ್ಟೆ ಬಿಸಿಲು ಬೇರೆ. ತಿಂಡಿ ಬೇರೆ ತಿಂದಿಲ್ಲ. ತಲೆ ಗಿರ 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 ಅಂತ ತಿರುಗ್ತೈತೆ. ಜೋರಾಗಿ ಬೇರೆ ಕರಿಯಕ್ಕೂ ಆಗ್ತಿಲ್ಲ. ಯಾರಿದಾರೋ ಏನೋ ಗೊತ್ತಿಲ್ವಲ್ಲ ತೋಟದಲ್ಲಿ. ನಮ್ಮ ಹುಡ್ಗನೂ ಇಲ್ಲ ಅನ್ಸುತ್ತೆ, ದಿಲೀಪನೂ. ಲೇ ಜಗಣ, ಜಗಣ. ಅಗಳ ಇದ್ಯಾಕಪ್ಪ? ನಮ್ಮ ಸಾವುಕಾರ ಅಲ್ವಾ ಕೂಗಣ್ತಿರೋದು ಜಗಣ್ಣ ಜಗಣ್ಣ ಅಂತ. ಇವ್ರಿಗೇನಾಯ್ತಂತ? ಸಾಮಾನ್ಯಕ್ಕೆ ಏನಾದ್ರೂ ಕೆಲಸ ಏನಾದ್ರೂ ಇಂಥದ್ದು ಮಾಡಿಲ್ಲ, ನೀರು ಬಿಟ್ಟಿಲ್ಲ ಅನ್ಸುತ್ತೆ. ಇದ್ರ ಹತ್ರ ತೆಂಗಿನ ಮರಕ್ಕೆ ಇನ್ನೊಂದು ಮರಕ್ಕೆ ನೀರು ಬಿಟ್ಟಿರೋಲ್ವಲ್ಲ. ವಾ, ಕರೆಂಟ್ ಬೇರೆ ಹೋಗಿತ್ತು, ಅದಕ್ಕೆ ನೀರು ಬಿಟ್ಟಿಲ್ಲ ಅಂತ ಕೇಳೋದಕ್ಕೆ ಅನ್ಸುತ್ತೆ. ಏನ್ ಸಾವುಕಾರ್ರೆ, ಬರ್ತೀನಿ ತಡೀರಿ, ನೀರು ಬಿಡ್ತಿದ್ದೀನಿ. ಪಾಪ ಜಗಣ ಬಾರ ಇಲ್ಲಿ, ಬೇಗ ಬಾರ ಇಲ್ಲಿ, ನೀರು ಬಿಡುವಂತೆ. ಸುಸ್ತಾಗ್ತೈತ್ ಕಣ, ಬಾರ. ಅಗಳ ಇದೇನಪ್ಪ ಇದು? ಸಾವುಕಾರರು ಯಾಕ ಹಿಂಗಾಡ್ತಿದ್ದಾರೆ? ಸುಸ್ತಾಗ್ತೈತಂತಿದ್ದಾರೆ. ಬಂದೆ ಸಾವುಕಾರ್ರೆ, ಏನಾಯ್ತು? ಬಂದೆ ತಡೀರಿ. ಸಾವುಕಾರ್ರೆ, ಸಾವುಕಾರ್ರೆ, ಯಾಕೆ ಸಾವುಕಾರ್ರೆ? ಯಾಕೆ ಏನಾಯ್ತು? ಯಾಕೆ ಹಿಂಗೆ ಕುತ್ಕೊಂಡ್ಬಿಟ್ಟಿದ್ದೀರಲ್ಲ? ಎದಳ್ರಿ ಸಾವುಕಾರ್ರೆ, ಮ್ಯಾಕೆ ಏನಾಯ್ತು ಸಾವುಕಾರ್ರೆ? ಮಕ ಎಲ್ಲ ಒಂಥರ ಬಾಡೋಂಗ ಆಗ್ಬಿಟ್ಟೈತೆ, ಬತ್ತೋಗಂಗೆ. ಏನಾಯ್ತು? ಯಾತು ಇಲ್ಲ ಕಳ್ಳ ಜಗಣ. ಜಗಣ, ನನಗೆ ಎದಳಕ್ಕಾಗ್ತಿಲ್ಲ ಕಣ, ಎದಳಕ್ಕಾಗ್ತಿಲ್ಲ, ಕೂತ್ಕೊಳಕ್ಕಾಗ್ತಿಲ್ಲ, ಕಣ್ಬಿಟ್ಟು ನೋಡಕ್ಕಾಗ್ತಿಲ್ಲ ಕಣ ಜಗಣ. ಕಣ್ಣೆಲ್ಲ ಮಂಜಾಗ್ತಿದಾವೆ. ಗಂಟ್ಲೆಲ್ಲ ಒಣಗ್ತೈತೆ, ತಲೆ ಎಲ್ಲ ತಿರುಗ್ತೈತೆ. ಜಗಣ, ಏನ್ ಮಾಡ್ತಿದ್ದೀರಂತ ಒಂದು ಗೊತ್ತಾಗ್ತಿಲ್ಲ ಕಣ ನನಗೆ. ಸಾವುಕಾರ್ರೆ, ಏನ್ ಸಾವುಕಾರ್ರೆ ಹಿಂಗೆ ಹೇಳ್ತಿದ್ರ? ನನಗೆ ಭಯ ಆಗುತ್ತೆ, ಎದಳ್ರಿ ಮ್ಯಾಕೆ. ಏನಾಯ್ತು ಸಾವುಕಾರ್ರೆ? ತಿಂಡಿ ತಿಂದು ಬಂದಿರಲ್ವಾ ಮನೇಲಿ? ತಿಂಡಿ ತಿಂದಿದ್ರೇನ್ರಿ? ಇಲ್ಲ ಕಳ್ಳ ಜಗಣ, ಇನ್ನೇನು ಮಂತ ಹೋಗಿ ತಿಂಡಿ ತಿಂದ್ರೆ ಆಗುತ್ತಂತ ಸುಮ್ಕಾಗ್ಬಿಟ್ಟೆ ಕಳ್ಳ. ಒತ್ತು ಬೇರೆ ಆಗೋಯ್ತು. ಎಳ್ನೀರು ಕುಡಿಯೋಣಂತ ಇದ್ರೆ ಅದಕ್ಕೂ ಪುರ್ಸೊತ್ತಾಗ್ಲಿಲ್ಲ. ಅದಕ್ಕತ್ಲಾಗಿ ಸುಮ್ಕಾಗ್ಬಿಟ್ಟೆ ಕಳ್ಳ. ಮಂತ ಹೋಗಿ ತಿಂಡಿ ತಿಂದ್ರೆ ಆಗುತ್ತಂತ. ಬಾಯೆಲ್ಲ ಒಣಗ್ತೈತ್ ಕಣ. ಒಂದ್ ತೊಟ್ಟು ನೀರು ಕುಡ್ದಿಲ್ಲ ಕಣ ಎದ್ದಾಗ್ಲಿ ನಾನು. ಸುಸ್ತಾಗಂಗ ಆಗ್ತೈತ್ ಕಣ ಜಗಣ. ಎಂತ ಕೆಲಸ ಮಾಡ್ತಿದ್ರ ಸಾವುಕಾರ್ರೆ ನೀವು? ಅಲ್ಲ ಕಣ ಸಾವುಕಾರ್ರೆ, ಕೆಲ್ಸಗಳು ಇದ್ದಿದ್ದೇನೆ. ಅಲ್ಲ 12 ಗಂಟೆ ಹತ್ತತ್ರ ಆಗ್ತಾ ಬಂದೈತೆ, ನೀವು ತಿಂಡಿ ತಿಂದಿಲ್ಲ, ಒಂದ್ ತೊಟ್ಟು ನೀರು ಕುಡ್ದಿಲ್ಲ ಅಂದ್ರೆ ನಿಮ್ಗೆ ಸುಸ್ತು ಸೋಲ್ ಆಗ್ದಂಗೆ ಇರುತ್ತೇನ್ರಿ ಸಾವುಕಾರ್ರೆ? ಏನಪ್ಪ ಮಾಡ್ಲಿ ಇವಾಗ? ಸಾವುಕಾರ್ರೆ ಎದಳಕ್ ಆಗಲ್ವಾ? ಇಲ್ಲ ಕಳ್ಳ ಜಗಣ, ಆಗಲ್ಲ ಕಣೋ. ನನ್ನ ಕೈಲಿ ಎದಳದಿರ್ಲಿ, ಬರೀ ನಿನ್ಗೆ ಮಾತಾಡ್ಸಕ್ಕೂ ಶಕ್ತಿ ಇಲ್ದಂಗೆ ಆಗ್ಬಿಟ್ಟೈತ್ ಕಳ್ಳ ಜಗಣ. ಇಲ್ಲೇ ಮಲ್ಕೊಂಡ್ಬಿಡ್ತೀನಿ ಕಣ, ನನ್ನ ಕೈಲಿ ಆಗ್ತಿಲ್ಲ. ಯಾರು ಇದ್ರೆ ಕರ್ಕೊಂಬ ಒಳಗೋ ಜಗಣ, ನನ್ನ ಕೈಲಿ ಆಗ್ತಿಲ್ಲ. ದೇವ್ರೆ, ಇದೇನಪ್ಪ ಮಾಡ್ಲಿ ಇವಾಗ? ನನ್ನ ಕೈ ಕಾಲೇ ಆಡ್ತಿಲ್ವಲ್ಲಪ್ಪ. ಈ ಸಾವುಕಾರರು ನೋಡಿದ್ರೆ ಸುಸ್ತು ಸೋಲ ಅಂತ ಹೇಳ್ತಿದ್ದಾರೆ. ತಿಂಡಿ ತಿಂದಿಲ್ಲ, ಅದಕ್ಕೆ ಹೊಟ್ಟೆ ಹಸ್ಕೊಂಡು ಹಿಂಗೆ ಆಗ್ತೈತೆ ಸುಸ್ತು ಸೋಲಿಗೆ. ಈ ಬಿಸಿಲೇನು ಕಡಿಮೆ ಆಯ್ತಾ? ಅಲ್ಲೇ 12 ಗಂಟೆ ಹತ್ತತ್ರ ಆಯ್ತಾ ಬಂದೈತೆ. ತಿಂಡಿ ತಿಂದಂಗಿದ್ರೆ ಹಿಂಗೆ ಸುಸ್ತಾಗ್ದಂಗೆ ಇರುತ್ತಾ? ವಯಸ್ಸು ಬೇರೆ ಆಗೈತೆ ಸಾವುಕಾರರಿಗೆ, ತಡಿಯಕ್ಕೆ ಶಕ್ತಿ ಇಲ್ಲ, ಏನಿಲ್ಲ. ತಲೆಗೆ ಬೇರೆ ಅದು ಇದು ಯೋಚನೆ ಹಾಕೊಂಡು ಒಂಥರ ಸುಮ್ಕಾಗ್ಬಿಟ್ಟಿದ್ದಾರೆ ಅತ್ಲಾಗಿ. ಏನಪ್ಪ ಮಾಡ್ಲಿ ಇವಾಗ? ಯಾರಿಗೆ ಕರ್ಕೊಂಬರ್ಲಿ ಇವಾಗ? ಅಲ್ಲಿ ಯಾರು ಹೋಗ್ತಿರೋದು? ನಮ್ಮ ಕುಮಾರಣ್ಣನೂ ಇವನಲ್ವಾ ಗಜೇಂದ್ರ ಬರ್ತಾರ ಅವ್ರು ಕರೆದ್ರೆ. ಅಯ್ಯೋ, ಸಾವುಕಾರ ಕಂಡ್ರೆ ಮೊದಲೇ ಆಗಲ್ಲ. ಒಳ್ಳೆ ಕತೆ ಆಗೋತಲ್ಲಪ್ಪ. ಅವ್ರಿಬ್ರು ಕರೀಲಿಲ್ಲ ಅಂದ್ರೆ ಈಗ ಗತಿ ಇಲ್ಲ. ಕುಮಾರಣ್ಣ, ಕುಮಾರಣ್ಣ, ಗಜೇಂದ್ರ, ಪಾಪ ಗಜೇಂದ್ರ, ಬಾರ ಇಲ್ಲಿ. ಜಗಣ, ಲೇ ಜಗಣ, ನಿಮ್ ದಮ್ಮಯ್ಯ ಅಂತೀನಿ, ಯಾರಿಗಾರ ಕರಿಯ, ನನ್ನ ಕೈಲಿ ಆಗ್ತಿಲ್ಲ. ತಲೆ ಎಲ್ಲ ತಿರುಗ್ತೈತ್ ಕಣ ಜಗಣ. ಕುಡಿಯಕ್ ನೀರಿದ್ರೆ ತಗೊಂಬಾರೋ ಜಗಣ. ಆಗ್ತಿಲ್ಲ ಕಣ. ಯಾರು ಇದ್ರೆ ಕರಿಯ ಜಗಣ, ಬೇಗ ಹೋಗನ್ಕಣ್ ಕರಿಯೋ. ನನ್ನ ಕೈಲಿ ಆಗ್ತಿಲ್ಲ ಕಣ ಜಗಣ. ನೀರು ಬಾಯಾರಿಕೆ ಆಗ್ತೈತ್ ಕಣ. ಅಯ್ಯೋ ಸಾವುಕಾರ್ರೆ, ಸಾವುಕಾರ್ರೆ, ಸುಮ್ನಿರಿ, ಸಮಾಧಾನದಿಂದ ಇರ್ರಿ. ಆಯ್ತು ಆಯ್ತು. ನೀರು ಇಲ್ವಲ್ರಿ ಸಾವುಕಾರ್ರೆ, ಎಲ್ಲಿಂದ ತಗೊಂಬರೋದು ಇವಾಗ? ತಡೀರಿ ಸಾವುಕಾರ್ರೆ, ಒಂದು 5 ನಿಮಿಷ ತಡೀರಿ, ಬಂದೆ. ಇವ್ರು ಕುಮಾರಣ್ಣನೂ ನಿಮ್ಮ ಮಗ ದಿಲೀಪ ಬರ್ತಿದ್ದಾನೆ. ದಿಲೀಪ ಅಂತೀನಿ, ಗಜೇಂದ್ರ ಬರ್ತಿದ್ದಾನೆ. ತಡೀರಿ, ಅವರೇ ಬರ್ತಿದ್ದಾರೆ. ಏ ಜಗಣ, ಯಾಕ ಕರ್ದಿದ್ದು? ನಮ್ಮ ದೊಡ್ಡಪ್ಪ ಬೇರೆ ಐತೆ, ಇಲ್ಲೇ ಬೇರೆ ನಮ್ಮ ದೊಡ್ಡಪ್ಪ ಕುಂತೈತೆ. ಇವ್ರಿಗೆ ಮಾತಾಡ್ಸಿದ್ರೆ ಸರಿ ಆಗಲ್ಲ ಇವಾಗ. ಏನಲ್ಲ, ನಮ್ಮ ದೊಡ್ಡಪ್ಪ ಇರುವಾಗ ಇವನೇನು ಕರ್ದ ಅಂತ ಇವನು. ಯಾಕಲ್ಲ ಜಗಣ, ಏನಾಯ್ತಲ್ಲ ನಿಂದು? ಏನು ಕರ್ದಿದ್ದು? ನಾವು ಆಮೇಲಿಂದ ಸಿಗ್ತೀವಿ ಕಣ. ಬಾರ ಗಜೇಂದ್ರ, ಹೋಗ ನಾವು. ಏಯ್ ಲೇ ಕುಮಾರಣ್ಣ, ಬಾರ ಇಲ್ಲಿ ಒಂದ್ರಿಟ್ಟು ಬಾರ ಇಲ್ಲಿ. ಲೇ ಕುಮಾರಣ್ಣ, ಲೇ ನಿಮ್ ದೊಡ್ಡಪ್ಪಂಗೆ ಹುಷಾರಿಲ್ಲ ಕಳ್ಳ. ಯಾಕ ತಲೆ ತಿರುಗಿ ಹಂಗೆ ಕುಸ್ತು ಕೆಳಗಡೆ ಕೂತ್ಕೊಂಡ್ಬಿಟ್ಟಿದಾರ ಕಳ್ಳ.
ಹ್ಞೂ ಸುಸ್ತಾಗ್ತೈತೆ ಸೋಲಾಗ್ತೈತೆ ಎದಳಕ್ಕಾಗ್ತಿಲ್ಲ, ಕಣ್ಣೆಲ್ಲ ಮಂಜು ಮಂಜು ಆಗ್ತೈತೆ, ಬಾಯಿಯೆಲ್ಲ ಒಣಗ್ತೈತೆ ಅಂತ ಹೇಳ್ತಿದಾರೆ ಕಳ್ಳ. ಕುಮಾರಣ್ಣ ಎದಳಕ್ಕೆ ಶಕ್ತಿ ಇಲ್ಲ ಕಣ್ ಬಾರೋ, ತಿಂಡಿ ತಿಂದಿಲ್ವಂತೆ, ಅಲ್ಲಿ 12 ಗಂಟೆ ಹತ್ರ ಆಗ್ತಾ ಬಂದೈತೆ, ಸುಸ್ತಾಗ್ಬಿಟ್ಟಿದ್ದಾರೆ. ಬಾರ ಕುಮಾರಣ್ಣ, ಇಲ್ಲೇ ಯಾರ್ದಾರ ಮನೆ ಇದ್ರೆ ಅಕ್ಕಪಕ್ಕದಲ್ಲಿ ಒಂದಿಟ್ಟು ಕುಡಿಯಕ್ಕೆ ನೀರು ಕೊಟ್ಟು ಮೊದಲು ಊಟ ಮಾಡ್ಸೋಣ. ಬಾರ ಇಲ್ಲಿ, ಬಾರ ಇಲ್ಲಿ ಕುಮಾರಣ್ಣ, ಕಷ್ಟದಲ್ಲಿರೋರಿಗೆ ಸಹಾಯಕ್ಕಾಗಬೇಕು, ದೊಡ್ಡಪ್ಪ ಅಂತ ನೋಡ್ಬೇಡ ಕಣ್ ಬಾರ. ಹ್ಞೂ ಎಷ್ಟಾದ್ರೂ ನೀನು ಬೈದಿರ್ಲಿ, ಎಷ್ಟಾದ್ರೂ ಕೋಪ ಮಾಡ್ಕೊಂಡಿರ್ಲಿ, ಕಷ್ಟದಲ್ಲಿ ಆಗ್ಬೇಕು ಕಣ್ ಬಾರ ಕುಮಾರಣ್ಣ. ಏನು ಏನ್ ಜಗಣ ಹಿಂಗೆ ಹೇಳ್ತಿದ್ಯಾ? ದೊಡ್ಡಪ್ಪಂಗೆ ತಲೆ ತಿರುಗಿ ಕುಸ್ತು ಕೆಳಗಡೆ ಬಿದ್ದಿದಾರ? ಆ ಏನಪ್ಪ ಆಯ್ತು ಇವರಿಗೆ? ನಿನ್ನೆ ಮೊನ್ನೆ ಇನ್ನೊಂದು ಚೆನ್ನಾಗಿ ಆರಾಮಾಗಿ ಓಡಾಡ್ಕೊಂಬಂದ್ರು, ಅಲ್ಲ ಬೆಳಿಗ್ಗೆಯಿಂದ ನಮ್ಮ ಕಣ್ ಮುಂದೆನೇ ಆರಾಮಾಗಿ ಬಂದ್ರು, ಇವಾಗ ಏನಾಯ್ತಂತ ಕಾಣನಪ್ಪ ಇವರಿಗೆ? ತಡಿ ಮಾತಾಡಿಸ್ತೀನಿ. ದೊಡ್ಡಪ್ಪ ದೊಡ್ಡಪ್ಪ, ಯಾಕೆ ದೊಡ್ಡಪ್ಪ, ಯಾಕೆ ಏನಾಯ್ತು? ಏನಾಗ್ತೈತೆ? ಆರಾಮಾಗಿದ್ದೀರಾ ನೀವು? ಇಲ್ಲ ಕಣ ಪಾಪ, ಆಗ್ತಿಲ್ಲ ಕಣ ನನಗೆ. ತಲೆ ಎಲ್ಲ ತಿರುಗ್ತೈತ್ ಕಣ. ಆಗ್ತಿಲ್ಲ ಕಣ, ಅಲ್ಲೇ ಇಲ್ಲೇ ಬೀಳಂಗ್ ಆಗ್ತೈತ್ ಕಣ, ನನ್ನ ಕೈಲಿ ಆಗ್ತಿಲ್ಲ. ಕಣ್ಣೆಲ್ಲ ಮಂಜು ಮಂಜು ಆಗ್ತೈತೆ. ಕುಮಾರಣ್ಣ ಸಾಮಾನ್ಯಕ್ಕೆ ತಿಂಡಿ ತಿಂದಿಲ್ಲ ಅನ್ಸುತ್ತೆ, ಕೆಲ್ಸ ಕೆಲ್ಸ ಅಂತ ತೋಟದಲ್ಲಿ ಬಂದ್ಬಿಟ್ಟೈತೆ. ಅಲ್ಲೇ 11:15 12 ಗಂಟೆ ಹತ್ರ ಆಗ್ತಾ ಬಂದೈತೆ. ನೀರ್ ಕುಡ್ದಿಲ್ಲ, ತಿಂಡಿ ತಿಂದಿಲ್ಲ, ವಯಸ್ಸು ಬೇರೆ ಆಯ್ತು, ಸುಸ್ತಾಗಿ ತಲೆ ತಿರ್ಗಂಗ್ ಬಿದ್ದಂಗೆ ಇರ್ತಾರ. ಸುಸ್ತು ಸೋಲ್ ಆಗ್ಬಿಟ್ಟೈತಿ, ನಿಶಕ್ತಿ ಆಗಂಗ್ ಆಗೈತೆ. ಕುಮಾರಣ್ಣ ನಡಿ ಮಂತವ್ ಕರ್ಕೊಂಡು ಹೋಗೋಣ. ಕರ್ಕೊಂಡು ಹೋಗ್ಬಿಟ್ಟು ಒಂದಿಟ್ಟು ತಿಂಡಿ ತಿನ್ಸಿ ನೀರು ಕುಡಿಸಿ ಕಳ್ಸಿದ್ರೆ ಆಗುತ್ತೆ. ಇಲ್ಲಾಂದ್ರೆ ಫುಲ್ ಸುಸ್ತಾಗಿ ಹೋಗ್ಬಿಡ್ತಾರೆ ಇವಾಗ. ನಡಿ ಬೇಗ ಅರ್ಜೆಂಟಾಗಿ ಕರ್ಕೊಂಡು ಹೋಗ್ಬೇಕು, ಇಲ್ಲಾಂದ್ರೆ ಪೂರಾ ಸುಸ್ತಾಗ್ಬಿಡ್ತಾರೆ. ಒಂದಿಟ್ಟು ವಯಸ್ಸಾದ್ಮೇಲೆ ಆರೋಗ್ಯದ ಕಡೆನೂ ಗಮನ ಕೊಡಬೇಕು. ಬರೀ ತೋಟ ಹೊಲ ಗದ್ದೆ ಅಂತ ತಿರ್ಗಾಡೋದಲ್ಲ. ಆರೋಗ್ಯದ ಕಡೆನೂ ಗಮನ ಕೊಟ್ಟು ಸ್ವಲ್ಪ ಇರ್ಲಿ. ಊಟ ಹೊಟ್ಟೆ ತುಂಬಾ ಊಟ ಮಾಡೋದ್ ಕಲಿಬೇಕು. ಅದನ್ನ ಬಿಟ್ಬಿಟ್ಟು ಬರೀ ಕೆಲ್ಸ ಅಂತ ತಿರ್ಗಾಡ್ತಿದ್ರೆ ಹಿಂಗೆ ಆಗೋದು. ಬರ್ಕೊಂಬರೋಣ ಕರ್ಕ ಅತ್ಲಾಗಿ. ಹೋಗ್ಲಿ ಬಿಡ್ ಪಾಪ ಅತ್ಲಾಗಿ. ದೊಡ್ಡಪ್ಪ ಸುಸ್ತು ಸ್ವಲ್ಪ ಕಡಿಮೆ ಆಯ್ತಾ? ಹಿಂಗೆ ತಲೆ ತಿರುಗ್ತೈತಾ? ಲೇ ಪಾಪ ಪಾಪ, ಲೇ ಇಲ್ಲೇ ಎಲ್ಲಾರ ಊಟನೂ ತಿಂಡಿನೂ ಏನು ತಗೊಂಬಂದಿಲ್ಲ ಕಣ್ರೋ ನಾನು. ಏನ್ರ ಮಾಡೋದು ಇವಾಗ? ನೀರನ್ನು ತಗೊಂಬಂದಿಲ್ಲ ಕಣ್ರಲ್ಲ ಕುಡಿಯಕ್ಕೆ. ಪಾಪ ಕುಮಾರಣ್ಣ ಏನು ಮಾಡೋದು ಇವಾಗ? ಪಾಪ ಗಜೇಂದ್ರ ಏನು ಬೇಡ, ಇದು ಜಗಣ ಏನಿಲ್ಲ, ನಡಿ ಇಲ್ಲೇ ನಮ್ಮ ತೋಟದ ಮನೆ ಐತೆ, ಅಲ್ಲೇ ಕರ್ಕೊಂಡು ಹೋಗ್ಬಿಟ್ಟು ಒಂದಿಟ್ಟು ನೀರು ಕುಡಿಸಿ ಸಮಾಧಾನ ಮಾಡಿಸಿ ತಿಂಡಿ ಗಿಂಡಿ ತಿನ್ಸಿ ಕಳ್ಸಿದ್ರೆ ಆಗುತ್ತೆ. ನಡಿ. ಈಗ ಗಜೇಂದ್ರ ನಡಿಯ, ಕರ್ಕ ನಡಿಯ. ಅಲ್ಲ ಕಣ, ಅಲ್ಲಿ ಮಂತವ ಯಾರು ಏನು ಅಂದ್ಕೊಳ್ತಾರೋ, ಅಮ್ಮ ಎಲ್ಲ ಬೇಜಾರು ಮಾಡ್ಕೊಳತ್ತು, ಯಾಕೆ ಕರ್ಕೊಂಬಂದ್ರಿ ಅಂತ ಹೇಳಿರಿ, ಏನು ಮಾಡೋಣ ಇವಾಗ? ಪಾಪ ಅವೆಲ್ಲ ಯೋಚನೆ ಮಾಡ್ಬೇಡ ಕಳ್ಳ ಗಜೇಂದ್ರ. ಮೊದ್ಲು ಕಷ್ಟದಲ್ಲಿರೋರ್ಗೆ ಸಹಾಯ ಮಾಡ್ಬೇಕು. ನೀನ ಕರ್ಕ ಮೊದ್ಲು ಹೇಳ್ತೀನಿ, ಅವ್ರು ಯಾರು ಬಂದ್ರು ಯಾರು ಏನು ಮಾತಾಡಿದ್ರು ನಾನು ನೋಡ್ಕೊಳ್ತೀನಿ, ನೀನ್ ಯಾಕೆ ತಲೆ ಕೆಡಿಸ್ಕೊಳ್ತೀಯ? ಮೊದ್ಲು ಕರ್ಕಳ ಮಂತ ಹೋಗೋಣ. ಎದಳು ದೊಡ್ಡಪ್ಪ, ಎದ ಮೇಕೆ ಬೇಗ. ದೊಡ್ಡಪ್ಪ ನಡಿ ದೊಡ್ಡಪ್ಪ, ಹಂಗೆ ನಡ್ಕೊಂಡು ನಡಿ ಬೇಗ. ದೊಡ್ಡಪ್ಪ ಕೂತ್ಕ ಕೂತ್ಕ, ಅಲ್ಲಿ ಕುರ್ಚಿ ಮೇಲೆ ಕೂತ್ಕ, ನೀರು ತಗೊಂಬರ್ತೀನಿ ನಾನು ಒಂದ್ರಿಟ್ಟು ಕುಡಿಯಕ್ಕೆ. ಕೂತ್ಕ ದೊಡ್ಡಪ್ಪ ಮೊದ್ಲು. ಪಾಪ ಏನು ಗೊತ್ತಾಗ್ತಿಲ್ಲ ಕಣ ನನಗೆ, ತಲೆ ಎಲ್ಲ ತಿರ್ಗಂಗ್ ಆಗ್ತೈತೆ. ಏನ್ ಮಾಡ್ತಿದ್ದೀನಿ ಅಂತ ಗೊತ್ತಾಗ್ತಿಲ್ಲ, ಸುಸ್ತಾಗ್ತೈತ್ ಕಣ್ರು. ದೊಡ್ಡಪ್ಪ ಸುಮ್ಕಿರು, ಏನು ಆಗಲ್ಲ. ಒಂದಿಟ್ಟು ನೀರು ಕುಡ್ದು ತಿಂಡಿ ತಿಂದ್ರೆ ಸಮಾಧಾನ ಆಗ್ತೀಯಾ? ಒಂದ್ ಗಳಿಗೆ ಹಂಗೆ ಕೂತ್ಕ, ಒಂದ್ ಸ್ವಲ್ಪ 5 ನಿಮಿಷ ಕೂತ್ಕ ಸುಮ್ಕೆ. ದೊಡ್ಡಪ್ಪ ತಗ ದೊಡ್ಡಪ್ಪ, ನೀರು ಕುಡಿ. ನೀರು ಕುಡ್ದು ಒಂದ್ ಗಳಿಗೆ ಸುಧಾರಿಸ್ಕೊಳ್ಳಿ ದೊಡ್ಡಪ್ಪ, ಆಮೇಲೆ ನೋಡೋಣಂತೆ. ನೀರು ಕುಡಿ ಮೊದ್ಲು, ತಿಂಡಿ ತಗೊಂಬರ್ತೀನಿ. ಇವ್ರು ಯಾಕೆ ಬಂದಿದ್ದಾರೆ ಇವ್ರು ಮನೆ ಹತ್ರ? ಇವ್ರಿಗೆ ಯಾಕೆ ಕರ್ಕೊಂಬಂದ್ಬಿಟ್ಟು ಇಲ್ಲಿ ಕೂರ್ಸಿದಾರಂತ ಇವರಿಗೆ? ಏನಾಯ್ತಂತ ಕಾಣನಪ್ಪ, ಇವ್ರಿಗೆ ಯಾಕೆ ಕರ್ಕೊಂಬಂದಿರ್ಬೇಕು ಇಲ್ಲಿ? ಪಾಪ ಲೇ ಕುಮಾರಣ್ಣ, ಲೇ ಇವ್ರಿಗೆ ಯಾಕೆ ಕರ್ಕೊಂಬಂದಿದ್ಯಾ ಇಲ್ಲಿ ಮನೆ ಹತ್ರ? ಯಾಕೆ ಏನಾಯ್ತು? ಇಲ್ಲ ಕರ್ಕೊಂಬಂದ್ ಕೂರ್ಸಿದೀರಾ? ಎಲ್ಲಿದ್ರು ನೆಮ್ಮದಿಯಾಗಿರೋದಕ್ಕೆ ಬಿಡಲ್ವಲ್ರೋ ನೀವು? ಏನಾಯ್ತು ನಿಮ್ಗೆ? ಯಾರಿಗೆ ಇಲ್ಲಿ ಮನೆ ಹತ್ರ ಕರ್ಕೋಬಾರದು, ಯಾರಿಗೆ ಮಾತಾಡಿಸ್ಬಾರ್ದು ಅನ್ಕೊಂಡಿತ್ತು, ಅವ್ರಿಗೆ ಮನೆ ಹತ್ರ ಕರ್ಕೊಂಬಂದು ಕೂರ್ಸಿದಿರಲ್ಲ ನೀವು. ದೊಡ್ಡಮ್ಮ ಸುಮ್ಕಿರು ದೊಡ್ಡಮ್ಮ. ಇವಾಗ ಇವರಿಗೆ ದೊಡ್ಡಪ್ಪಂಗೆ ಹುಷಾರಿಲ್ಲ. ಸಿಕ್ಕಾಬಟ್ಟೆ ಸುಸ್ತಾಗ್ಬಿಟ್ಟು ಅಲ್ಲಿ ತಲೆ ಎಲ್ಲ ತಿರುಗ್ಬಿಟ್ಟು ಕೂತ್ಕೊಂಡ್ಬಿಟ್ಟಿದ್ರು. ಹಂಗಾಗಿ ಕರ್ಕೊಂಬಂದು ಒಂದಿಟ್ಟು ನೀರು ಕೊಡ್ತಿದೀವಿ. ನೀರು ಕೊಟ್ಟು ಒಂದ್ ಸ್ವಲ್ಪ ಸುಧಾರಿಸಿ ಕಳಿಸ್ಬಿಡ್ತೀವಿ. ಸುಮ್ಕಿರು ದೊಡ್ಡಮ್ಮ, ಏನು ಮಾತಾಡ್ಬೇಡ. ನೀನು ಹೋಗಿ ಒಳಗಡೆ ಹೋಗು. ಏನಾದ್ರೂ ಮಾಡ್ಕದ್ರಪ್ಪ, ನನ್ಗೇನಾಗ್ಬೇಕಾಗಿತ್ತು ಅತ್ಲಾಗಿ? ಹೇಳ್ದಂಗ್ ಕೇಳ್ದಂಗ್ ಏನೇನೋ ಮಾಡ್ತಿರ್ತಾರಲ್ಲ, ಯಾರಿಗ್ ಕೇಳ್ಬಿಟ್ಟು ಇಲ್ಲಿ ಮನೆ ಹತ್ರ ಬಿಟ್ಕೊಂಡ್ರಿ ಅಂತ ನೀವು? ಹೋಗ್ರಿ ಅತ್ಲಾಗಿ, ಏನಾದ್ರೂ ಮಾಡ್ಕೊಳ್ರಿ. ನನ್ಗಂತೂ ತಲೆ ಕೆಟ್ಟೋಗ್ಬಿಟ್ಟೈತೆ. ಅಯ್ಯೋ ಪಾಪ, ಯಾಕ್ರಪ್ಪ ಇಲ್ಲಿ ಕರ್ಕೊಂಬರಕ್ ಬಂದ್ರಿ ನೀವು? ನಡೀರಪ್ಪ ಹೋಗೋಣ, ನಿಮ್ಮ ಅಮ್ಮ ಬೈತೈತ್ ಕಣ್ರಪ್ಪ, ನಡೀರ ಹೋಗೋಣ. ಅವಳ್ದೇನು ತಪ್ಪಿಲ್ಲ, ನಾನೇ ದೊಡ್ಡ ದೊಡ್ಡ ತಪ್ಪುಗಳು ಮಾಡಿದೀನಿ, ಹಂಗಾಗಿ ಅವಳು ಸಹಿಸ್ಕೊಂಡದಲ್ಲೇ ಇವಾಗ ಬೈತಿದ್ದಾಳ ಅಷ್ಟೇ. ನಡೀರಪ್ಪ ಹೋಗೋಣ. ದೊಡ್ಡಪ್ಪ ಬೇಜಾರು ಮಾಡ್ಕೋಬೇಡ ಕಣ ದೊಡ್ಡಪ್ಪ. ದೊಡ್ಡಮ್ಮ ಹಂಗೆ ಮಾಡ್ತಿದ್ದಾರೆ, ಮಾತಾಡ್ತಿದ್ದಾರೆ. ಪ್ಲೀಸ್ ಕಣ ದೊಡ್ಡಪ್ಪ, ಬೇಜಾರು ಮಾಡ್ಕೋಬೇಡ.
ಇವಾಗ ನೀನು ಹೋಗ ಅಷ್ಟು ನಿನಗೆ ಶಕ್ತಿ ಇಲ್ಲ. ತಗ ಮೊದಲು ನೀರು ಕುಡಿ, ತಗ ನೀರು ಕುಡಿದು ಒಂದ್ಗಳಿಗೆ ಸುಧಾರಿಸ್ಕ, ತಿಂಡಿ ತಿನ್ನು. ಆಮೇಲಿಂದ ನಾನೇ ಕಳಿಸ್ಬರ್ತೀನಿ. ಸುಮ್ಕಿರ್ ದೊಡ್ಡಪ್ಪ, ಬೇಜಾರು ಮಾಡ್ಕೋಬೇಡ ಇವಾಗ. ಅಪ್ಪ ನೀರು ಕುಡ್ದಾದ್ಮೇಲೆ ಇವಾಗ ಒಂಚೂರು ಸಮಾಧಾನ ಆಯ್ತು ಕಣ್ರಪ್ಪ. ತಲೆ ಗಿರ 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 ಅಂತ ಹಂಗೆ ತಿರುಗ್ತಿತ್ತು. ಹ್ಞೂ ಅಲ್ಲ ಕಣ್ ದೊಡ್ಡಪ್ಪ, ನಿನಗೆ ಬುದ್ಧಿ ಇಲ್ವೇನ್ ದೊಡ್ಡಪ್ಪ? ಟೈಮ್ ಸರಿಯಾಗಿ ತಿಂಡಿ ತಿನ್ಕೊಂಡು ನೀನು ಊಟ ಮಾಡಿಬಿಟ್ಟು ನೀರು ಕುಡ್ದು ನೀನು ಆರೋಗ್ಯ ಮೊದಲು ನೋಡ್ಕೋಬೇಕು. ಕೆಲಸಗಳು 1000 ಇರುತ್ತೆ ಕಣ್ ದೊಡ್ಡಪ್ಪ. ಏನಾದ್ರೂ ನಾವು ಯಾರು ಬಂದಿರಲಿಲ್ಲ ಅಂದಿದ್ರೆ ಅಲ್ಲಿ ನಿನಗೆ ಯಾರು ಆಗ್ತಿದ್ರು, ನಿನಗೆ ಸುಸ್ತಾಗಿ ಹಂಗೆ ಮಲ್ಕೊಂಡ್ಬಿಡ್ತಿರಲ್ವಾ? ಏನು ದೊಡ್ಡಪ್ಪ ನೀನು? ತಡಿ, ತಿಂಡಿ ಹಾಕೊಂಬರ್ತೀನಿ. ತಿಂಡಿ ತಿಂದು ಒಂದ್ಗಳಿಗೆ ಸುಧಾರಿಸ್ಕೊಳ್ಳುವಂತೆ ತಡಿ. ಅಗಳ ಇದೇನಪ್ಪ ಇದು? ಇದೇನಿದು? ಗಜೇಂದ್ರ ಮಂತಾವ್ ಬಂದ್ಬಿಟ್ಟು ಸಾವುಕಾರರು ಕುಂತಾರಲ್ಲ, ಇದೇನು ಕುಂತಿದಾರಂತ? ಅಲ್ಲ, ನನಗೆ ಕಂಡ್ರೆ ಅವ್ರಿಗೆ ಆಗದೇ ಇಲ್ಲ, ಹಂಗೆ ಹಿಂಗೆ ಅಂತ ಬೈತಿದ್ರು. ಇವತ್ತು ನೋಡಿದ್ರೆ ಅವ್ರ ಮಂತಾವ್ಲೆ ಕುಂತಾರೆ, ನೀರು ಬೇರೆ ಕುಡಿತಿದಾರೆ. ಆರಾಮಾಗಿ ಕೂತ್ಕೊಂಡ್ಬಿಟ್ಟು, ಕುರ್ಚಿ ಮೇಲೆ ಕೂತ್ಕೊಂಡ್ಬಿಟ್ಟು. ಮಾಡ್ತೀನಿ ಕಣ್ ತಡಿ. ಸಾವುಕಾರರು ನಮಗೆ ಕೆಲಸದಿಂದ ಆಚೆ ಕಡೆ ಹಾಕಿದ್ರು. ಇವಾಗ ಮಾಡ್ತೀನಿ ಕಣ್ ತಡಿ ನಾನು. ದೊಡ್ಡಪ್ಪ ದೊಡ್ಡಪ್ಪ, ಇವಾಗ ಆರಾಮಾಗಿದ್ದೀರಾ? ಸ್ವಲ್ಪ ಸಮಾಧಾನ ಆಯ್ತಾ ನಿಮ್ಗೆ? ಓಹೋ, ಇವನು ಬೇರೆ, ಇವನು ಕುಮಾರಣ್ಣ ಬೇರೆ ದೊಡ್ಡಪ್ಪ ದೊಡ್ಡಪ್ಪ ಅಂತ ಮಾತಾಡ್ಸಿದಾನೆ. ಎಲ್ಲರೂ ಒಂದಾಗ್ಬಿಟ್ರು ಅನ್ನೋ ಅಲೆ. ಪರವಾಗಿಲ್ಲ. ಏನಪ್ಪ ಮಾಡೋದು, ಎಲ್ಲರೂ ಒಂದಾಗ್ಬಿಟ್ಟಾರಲ್ಲಪ್ಪ. ನಮ್ಗೂ ನನ್ನ ಸಾವುಕಾರ್ಗೂ ಇಬ್ರಿಗೂ ತೋಟ ತಾಲೂಕು ಕರಿದಲ್ಲ ಎಲ್ಲಾರದಿಂದ ದೂರ ಮಾಡಿಬಿಟ್ಟು ಇವ್ರು ಎಲ್ಲಾರು ಒಂದಾಗ್ಬಿಟ್ಟಿದಾರಲ್ಲಪ್ಪ. ಇವಾಗ ಏನು ಮಾಡೋದು? ಏನಾಗಬಾರ್ದು ಅಂದ್ಕೊಂಡಿದ್ದು ಅದೇ ಆಗ್ತೈತಲ್ಲ. ಏನು ಮಾಡೋದು ಇವಾಗ? ಒಂದು ಗೊತ್ತಾಗ್ತಿಲ್ಲ. ಮೊದಲು ನಮ್ಮ ಸಾವುಕಾರರಿಗೆ ಫೋನ್ ಮಾಡಿ ಹೇಳಬೇಕು. ಸಾವುಕಾರ್ರೆ, ಹಿಂಗೆ ನಿಮ್ಮ ಮಾವಾರು, ನಿಮ್ಮ ಬಾಬಾ ಅವರು ಎಲ್ಲ ಇಲ್ಲಿ ಅವ್ನು ಗಜೇಂದ್ರ ಮಂತಾವ್ ಬಂದು ಕುಂತಿದ್ದಾರೆ ಆರಾಮಾಗಿ ಅಂತಾನೆ ಹೇಳ್ತೀನಿ ತಡಿ, ಫೋನ್ ಮಾಡಿಬಿಟ್ಟು. ಸಾವುಕಾರ್ರೆ, ಈಗ ಸುಸ್ತು ಸೋಲ್ ಕಡಿಮೆ ಆಯ್ತರ ಇಲ್ಲ ಆಸ್ಪತ್ರೆಗಾದ್ರೂ ಹೋಗಿ ಬರೋಣ? ಕುಮಾರಣ್ಣ, ಹೋಗಿ ಬರೋನೇನು ಕುಮಾರಣ್ಣ ಅಂತಲಾಗ ಆಸ್ಪತ್ರೆಗೆ ಕರ್ಕೊಂಡು ಹೋಗಿ ಬರೋಣ? ಇಲ್ಲ ಕಣ್ ತಡಿಯ ಜಗಣ. ಇವಾಗ ಒಂದ್ ಸ್ವಲ್ಪ ನೀರು ಕುಡ್ದಾದ್ಮೇಲೆ ಒಂದ್ ಸ್ವಲ್ಪ ಸಮಾಧಾನ ಆಯ್ತು. ತಲೆ ತಿರುಗ್ತಿದ್ದು ಒಂದ್ ಸ್ವಲ್ಪ ತಂಪಾಗಾಯ್ತು. ಆರಾಮ್ ಅನಿಸ್ತೈತೆ. ಸುಮ್ಕಿರು, ಒಂದ್ ಗಳಿಗೆ 10 ನಿಮಿಷ ತಡಿ, ಸಮಾಧಾನದಿಂದ ಕೂತ್ಕೊಂತೀನಿ. ಅಬ್ಬಾ, ನೀರಿಲ್ಲ ಅಂದ್ರೆ ಬೆಳಿಗ್ಗೆ ತಿಂಡಿ ಬೇರೆ ತಿಂದಿರಲ್ಲ. ಅದಕ್ಕೂ ಈ ಬಿಸಿಲಲ್ಲಿ ಕೆಲಸ ಮಾಡ್ಬಿಟ್ಟೆ ನೋಡು, ತೋಟದಲ್ಲಿ ತಿರ್ಗಾಡ್ಬಿಟ್ಟೆ, ಹಂಗಾಗಿ ಸುಸ್ತಾಗ್ಬಿಡ್ತು ಕಣ. ದೊಡ್ಡಪ್ಪ, ತಡೀರಿ, ತಿಂಡಿ ತಗೊಂಬರ್ತೀನಿ. ದೊಡ್ಡಮ್ಮ ಏನೋ ತಿಂಡಿ ಏನಾರ ಮಾಡಿರ್ಬೇಕು. ತಿಂಡಿ ತಿನ್ಕೊಂಡು ಒಂದು ಅರ್ಧ ಗಂಟೆ ಸುಧಾರಿಸ್ಕೊಂಡು ಆಮೇಲಿಂದ ಹೋಗಿರಂತೆ. ತಡೀರಿ, ಒಂದು 10 ನಿಮಿಷ ತಡೀರಿ. ಪಾಪ ಕುಮಾರಣ್ಣ, ನೋಡಪ್ಪ, ಮೊದ್ಲೇ ನಾನು ಕೋಪಿಷ್ಟ ಅಂತ ಗೊತ್ತು. ನನ್ನ ಬುದ್ಧಿ ಎಲ್ಲಾದನು ನಿನಗೆ ಗೊತ್ತು. ಎಲ್ಲಾದನು ಗೊತ್ತಿದ್ದು ನನ್ನ ಮಗನೂ ನೀವು ಇಬ್ರು ಬಂದ್ಬಿಟ್ಟು ಹೆಂಗ ನಮ್ಮ ಜಗಣ್ಣ ಕರೆದ ತಕ್ಷಣ ಬಂದ್ಬಿಟ್ಟು ಏನು ಯೋಚನೆ ಮಾಡ್ದಲೆ ಮೊದಲು ನಮ್ಮ ದೊಡ್ಡಪ್ಪನ ಕಾಪಾಡಬೇಕು, ಒಳ್ಳೇದು ಮಾಡಬೇಕು ಅಂತ ಬಂದು ಹೆಂಗ ಸುಧಾರಿಸಿ ನೀರ್ಗಿರೆಲ್ಲ ಕೊಟ್ಟು ಒಂದ್ಗಳಿಗೆ ಕೂರ್ಸಿದ್ದೀರಾ ಕಣ್ರಪ್ಪ. ನಿಮ್ಮಿಂದ ಭಾಳ ಉಪಕಾರ ಆಯ್ತು ಕಣ್ರಪ್ಪ. ನಿಮ್ಮ ಉಪಕಾರನ ಯಾವತ್ತೂ ಮರೆಯಲ್ಲ ಕಣ್ರಪ್ಪ. ಏನ್ ದೊಡ್ಡಪ್ಪ ಹಿಂಗೆಲ್ಲ ಮಾತಾಡ್ತೀಯ ನೀನು? ಅಲ್ಲ ಕಣ ದೊಡ್ಡಪ್ಪ, ನೀನು ನಮ್ ದೊಡ್ಡಪ್ಪ. ಈ ರೀತಿ ಎಲ್ಲ ಮಾಡ್ಬೇಡ. ನಮ್ ಕರ್ತವ್ಯ ನೀನು ಕಾಪಾಡೋದು. ಏನ್ ದೊಡ್ಡಪ್ಪ, ಏನೇನೋ ದೊಡ್ಡದಾಗಿ ಬೇರೆ ಮಾತಾಡ್ತೀಯ ನೀನು. ಸುಮ್ಕಿರು, ಹಿಂಗೆಲ್ಲ ಮಾತಾಡ್ಬೇಡ. ನೋಡು, ನೀನ್ ಹಿಂಗೆಲ್ಲ ಮಾತಾಡಿದ್ರೇನೆ ನಮ್ಗೆ ಬೇಜಾರಾಗೋದು. ತಡಿ, ತಿಂಡಿ ತಿನ್ನುವಂತೆ ಒಂದ್ಗಳಿಗೆ ಕುತ್ಕ. ಸುಮ್ನೆ ಏನೋ ಮಾತಾಡ್ಬೇಡ. ಒಂದ್ಗಳಿಗೆ ಸುಮ್ಕೆ ಸುಧಾರ್ಸ್ಕ ಹೇಳ್ತೀನಿ. ಹಂಗೆ ಮತ್ತ ಆಗೋದು. ಕುಮಾರಣ್ಣ, ಕೆಲ್ಸ ಅಂತ ಬರೀ ಕೆಲಸ ಮಾಡೋದು ಬಿಟ್ಟು ಒಂದ್ ಸ್ವಲ್ಪ ಆರೋಗ್ಯದ ಕಡೆ ಗಮನ ಕೊಡೋದು ಕೇಳು ಒಂದ್ ಸ್ವಲ್ಪ. ಇಲ್ಲ ಕಣಪಾಪ, ಅದೇನಾಯ್ತು ಅಂದ್ರೆ ಹಂಗೆ ತೋಟದ ಹತ್ರ ಬರೋಣಂತ ಬಂದೆ ಅರ್ಜೆಂಟಲ್ಲಿ. 8:15 ಅಷ್ಟೊತ್ತಿಗೆ ಮನೆ ಹತ್ರ ಹೋಗೋಣ ಅಂದ್ಕೊಂಡೆ. ತೋಟದ ಹತ್ರನೇ ಅದು ಇದು ಕೆಲಸ ಮಾಡ್ಕೊಂಡ್ಬಿಟ್ಟೆ. ನೋಡೋಣ ಇವಾಗ ಹೋಗೋಣ, ಹೋದ್ರೆ ಆಗುತ್ತೆ ಅಂತ ನಾನು ಸುಮ್ಕೆ ಹಂಗೆ ಅಡ್ಡಾಡ್ತಾ ಅತ್ಲ ಕಡೆಗೆ ಹಂಗೆ ಸುಸ್ತಾಗ್ಬಿಟ್ಟು ಹಿಂಗಾಯ್ತು ಕಣ್ರಪ್ಪ. ಒಂಥರ ಉದಾಸೀನ ಮಾಡ್ಬಿಟ್ಟೆ. ಆ ಉದಾಸೀನ ಮಾಡ್ಕೊಂಡಿದ್ದಕ್ಕೆ ಹಿಂಗಾಗಿದ್ದು, ನನಗೆ ತಲೆ ತಿರುಗಿ ಬೀಳಂಗಾಗಿದ್ವು. ಕುಮಾರಣ್ಣ, ಈಗ ಗಜೇಂದ್ರ, ತಿಂಡಿ ಗಿಂಡಿ ಏನು ಬೇಡ ನನಗೆ, ಮಂತ ಹೋಗ್ತೀನಿ ನಾನು. ನೀವು ನಿಮ್ಮಿಂದ ಭಾಳ ಉಪಕಾರ ಆಯ್ತು ಕಣ್ರಪ್ಪ. ಜಗಣ, ಬಾರ, ಒಂದಿಟ್ಟು ಮಂತವ ಬಿಟ್ಟು ಬರುವಂತೆ ನನಗೆ. ಆಯ್ತು ಕಣ್ ದೊಡ್ಡಪ್ಪ, ಒಂದ್ಗಳಿಗೆ ಆರಾಮಾಗಿ ಕುತ್ಕ ನೀನು. ಆಮೇಲೆಗಿಂತ ಹೋಗುವಂತೆ ಅಂತ ಅರ್ಜೆಂಟ್ ಏನಿಲ್ಲ. ಇವಾಗ ಒಂದು 10 ನಿಮಿಷ ಕುತ್ಕ, ನೀನು ಹೇಳ್ತೀನಿ. ನಾವೇ ಕರ್ಕೊಂಡು ಹೋಗ್ಬಿಟ್ಟು ಬಿಟ್ಟು ಬರ್ತೀವಿ ಮನೆ ಹತ್ರ, ಸರಿನಾ? ಕಣ್ರಿ ಸಾವುಕಾರ್ರೆ, ಸುಮ್ಕಿರಿ. ಒಂದ್ಗಳಿಗೆ ಸುಧಾರಿಸ್ಕೊಳ್ರಿ. ಯಾಕೆ ಇಷ್ಟೊಂದು ಅರ್ಜೆಂಟ್ ಮಾಡ್ತಿದ್ದೀರ ನೀವು? ಅದೇ ಅಪ್ಪ ನಾನು ಹೇಳ್ತಿರೋದು. ಒಂದ್ಗಳಿಗೆ ಇನ್ನೂ ಸ್ವಲ್ಪ ನೀರು ಕುಡ್ದು ತಿಂಡಿ ತಗೊಂಬರ್ತೀನಿ ದೊಡ್ಡಪ್ಪ. ತಿಂಡಿ ತಿನ್ಬಿಟ್ಟು ಆರಾಮಾಗಿ ಕುತ್ಕೊಳ್ಳಿ ದೊಡ್ಡಪ್ಪ, ನೀನು ಹೇಳ್ತೀನಿ.